ಕೆಲಸಗಳು ಮಾತನಾಡುತ್ತಿವೆ. ಸಿಂದಗಿಯ ಬಿಂದಿಗೆಯಲ್ಲಿ ಜೀವಜಲ ತುಂಬಿದ ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ಬರದ ಊರಲ್ಲಿ ಬರಗಾಲಲ್ಲಿ ತಿರುಗಿದ ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ಮರೆತೇನಂದ್ರೂ ಮರೆಯಲಿ ಹ್ಯಾಂಗೋ ಮನುಗುಳಿ ಮಾಮ, ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ಸಿಂದಗಿಯ ಕೆರೆಗೆ ಮೊಟ್ಟ ಮೊದಲು ಕನಸು ಕಂಡಿದ್ದು ಡಾಕ್ಟರ್ MN ಪೂಜಾರಿ, ಪುರಸಭೆ ಸದಸ್ಯರು ಸಿಂದಗಿ. ತದನಂತರ ಆಗಿನ ಶಾಸಕರಾಗಿರುವ BR ಚೌಧರಿಯವರು ಈ ಕನಸಿಗೆ ನೀರೆರೆಯುವಂತಹ ಕೆಲಸ ಮಾಡ್ತಾರೆ. ಆದರೆ ಅದು ಮುಂದುವರಿಯೋದಿಲ್ಲ. ಅದ್ಯಾಕೋ ಉತ್ತರ ಕರ್ನಾಟಕದ ಕೆಲವು ರಾಜಕಾರಣಿಗಳ ನಿರುತ್ಸಾಹ ಹೀಗೆ ಮುಂದುವರಿಯುತ್ತಲೇ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಮೂಲಭೂತ ಸಮಸ್ಯೆ ಅಥವಾ ಮೂಲಭೂತ ಅತ್ಯಂತ ಅವಶ್ಯಕತೆ ಇರುವಂತಹ ಜೀವಜಲ ಅನ್ನುವುದನ್ನ ಅರಿತುಕೊಂಡಿರುವ ಶ್ರೀ MC ಮನುಗುಳಿಯವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಅಂದ್ರೆ ಉದಾಹರಣೆಗೆ ತಾವು ಕಾಲಲ್ಲಿ ಚಪ್ಪಲಿ ಧರಿಸದೆ ತಿರುಗಾಡುತ್ತಾರೆ ಸುಮಾರು 2.5 ವರ್ಷಗಳ ಕಾಲ. ತಮ್ಮ ರಾಜಕೀಯ ಗುರು ಮಣ್ಣಿನ ಮಗ ದೇವೇಗೌಡರನ್ನ ಮನವೊಲಿಸ್ತಾರೆ, ವಿನಂತಿ ಮಾಡಿಕೊಳ್ತಾರೆ, ಆಗ್ರಹ ಮಾಡ್ತಾರೆ. ಎಲ್ಲ ತಮ್ಮ ಆತ್ಮೀಯತೆಯ ಸವಲತ್ತುಗಳನ್ನು ಬಳಸಿಕೊಂಡು ಉತ್ತರ ಕರ್ನಾಟಕಕ್ಕೆ ದೇವೇಗೌಡರಿಂದ ಆದಂತಹ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಕಾರಣ, ಅದರಲ್ಲಿ ನಮ್ಮ ಭಾಗದಲ್ಲಿ ಸಿಂದಗಿಯಲ್ಲಿ ಇದಕ್ಕೆ ಕಾರಣ ಶ್ರೀ MC ಮನುಗುಳಿಯವರು. ಹೀಗಾಗಿಯೇ ಈ ಭಾಗದ ಜನ ಅವರನ್ನ ಆಧುನಿಕ ಭಗೀರಥ ಅಂತ ಕರೆಯುತ್ತಾರೆ, ಛಲದಂಕ ಮಲ್ಲ ಎಂದು ಕರೆಯುತ್ತಾರೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ವೀಕ್ಷಕರೇ, ತಾವೆಲ್ಲ ಸಾಕ್ಷಿಯಾಗುತ್ತಿದ್ದೀರಿ. ಅದಕ್ಕಾಗಿಯೇ ಈ ಕೆರೆಗೆ MC ಮನುಗುಳಿ ಕೆರೆ ಅಂತ ಕರೆಯುವುದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಎನಿಸುತ್ತದೆ. ಹೀಗಾಗಿ ಹಬ್ಬ ಕಾಲ ಒಂದಿತ್ತು. ಅದನ್ನು ಮನಗಂಡ ಛಲದಂಕ ಮಲ್ಲ ಶ್ರೀ ಮಲ್ಲಪ್ಪ ಚನ್ನವೀರಪ್ಪ ಮನುಗುಳಿ ತಮ್ಮ ರಾಜಕೀಯ ಜೀವನದ ಅನುಭವವನ್ನು ಪಡೆದುಕೊಂಡು ಇಲ್ಲಿಯ ಅತ್ಯಂತ ಮಹತ್ತರವಾದಂತಹ ಸಮಸ್ಯೆಯನ್ನ ಬಗೆಹರಿಸುವುದರಲ್ಲಿ ಚಿಂತನೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಆ ಕನಸುಗಳನ್ನ ನೆರವೇರಿಸಿದ ಮಹಾನುಭಾವ ಶ್ರೀ MC ಮನುಗುಳಿ. ಅಂದ್ರೆ ನಮ್ಮ ಭಾಗದಲ್ಲಿ ಅತ್ಯಂತ ಆತ್ಮೀಯತೆಯಿಂದ ನಾವು ಕರೆಯುವಂತ ಹೆಸರು ಮನುಗುಳಿ ಮಾಮ ಎಂದು. ರೈತಾಪಿ ವರ್ಗದಲ್ಲಿ ಜನಿಸಿದ ಮನುಗುಳಿಯವರು ನೀರಿನ ಬೆಲೆ ಏನೆಂಬುದು ಚೆನ್ನಾಗಿ ಗೊತ್ತಿತ್ತು. ಅವರು ಮೊದಲ ಬಾರಿಗೆ ಸಚಿವರಾದಾಗಲೇ 1994ರಲ್ಲಿ ಬರಗಾಲ ಪೀಡಿತವಾದಂತಹ ಈ ಪ್ರದೇಶಕ್ಕೆ ನೀರು ಕೊಡುವುದರ ಮೂಲಕ ಒಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಬೇಕೆನ್ನುವ ವಿಚಾರವನ್ನು ಇಟ್ಟುಕೊಂಡು ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ ಮೂಲಕ ಈ ಸಿಂದಗಿ ಕೆರೆಗೆ ನೀರು ಹರಿಸಿದ ಆಧುನಿಕ ಭಗೀರಥರಾದರು. ಅಷ್ಟೇ ಅಲ್ಲದೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರದ ಸಚಿವರಿದ್ದಾಗ ಪಟ್ಟಣದ ಜನಸಂಖ್ಯೆ ಏರಿಕೆಯನ್ನು ಕಂಡು ತಾಲೂಕಿನ ಬಳಗಾನೂರ್ ಕೆರೆಯಿಂದ ಸುಮಾರು 17 ಕೋಟಿ ರೂಪಾಯಿ ಅನುದಾನದಲ್ಲಿ ಸಿಂದಗಿ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಹರಿಸಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ನಮ್ಮ ಭವಿಷ್ಯಕ್ಕೆ ಮಾಡಿಕೊಟ್ಟಿದ್ದಾರೆ. ಅವರದೊಂದು ಚಿರಸ್ಥಾಯಿಯಾಗಿರುವ ಈ ಕೆಲಸಕ್ಕೆ, ಈ ಕೆರೆಗೆ ಮನುಗುಳಿ ಕೆರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಅವರ ಮಾಡಿದ ಕೆಲಸಗಳು ಸಿಂದಗಿ ನಗರದಲ್ಲಿ ಮಾತನಾಡುತ್ತಿವೆ. ಸಿಂದಗಿಯ ಹೃದಯ ಭಾಗದಲ್ಲಿರುವ ಈ ಕೆರೆಗೆ ಮನುಗುಳಿ ಕೆರೆ ಅಂತ ಕರೆದು ಅದರ ಪಕ್ಕದಲ್ಲಿ ಇರುವಂತಹ ಉದ್ಯಾನವನಕ್ಕೆ ಸಿಂದಗಿಯ ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರ ಹೆಸರಿಡುವುದರ ಮೂಲಕ ನಾವು ಹಿರಿಯರನ್ನ, ಸಂತರನ್ನ, ಶರಣರನ್ನ ಗೌರವಿಸುತ್ತಿದ್ದೇವೆ. ಸುಮಾರು 54 ಎಕರೆ ಜಮೀನದಲ್ಲಿರುವ ಈ ಕೆರೆಗೆ KRIDL ಇಲಾಖೆಯಿಂದ ಸುಮಾರು 1 ಕೋಟಿ ಅನುದಾನ ಕೊಡುವುದರ ಮೂಲಕ ಈ ಕೆರೆಯ ಉದ್ಯಾನವನವನ್ನು, ಅದರ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿದ್ದಾರೆ ಈಗಿನ ಶಾಸಕರಾದ ಶ್ರೀ ಮನುಗುಳಿ ಮಾಮ ಅವರ ಚಿರಂಜೀವಿಯಾದ ಅಶೋಕ್ ಮನುಗುಳಿ ಅವರು. ಆರೋಗ್ಯದ ಸ್ವಾಸ್ಥ್ಯ ಕಾಪಾಡುವಲ್ಲಿಯೂ ಈ ಕೆರೆ ಕೆಲಸ ಮಾಡುತ್ತದೆ. ಹೌದು, ಈ ಕೆರೆಯ ಸುತ್ತಮುತ್ತಲಿನ ವಾತಾವರಣ ಹಸಿರುಗೊಳಿಸಿ ಅಲ್ಲಿ ಬೆಳಗಿನ ಜಾವ ವಾಯು ವಿಹಾರಕ್ಕೆಂದೇ ಹೇಳಿ ಮಾಡಿಸಿದ ಸ್ಥಳದಂತಾಗಿದೆ.
ಇದರ ಶ್ರೇಯಸ್ಸು ಶ್ರೀ ಅಶೋಕ್ ಮನುಗುಳಿಯವರಿಗೆ ಸಲ್ಲಬೇಕು. ಈ ಮೂಲಕ ದಿವಂಗತ MC ಮನುಗುಳಿಯವರಿಗೆ ನಂದನೆ ಅಭಿವಂದನೆ. ನಾವು ತಮಗೆ ಋಣಿಯಾಗಿದ್ದೇವೆ. ನಮಸ್ಕಾರ. ಆಧುನಿಕ ಭಗೀರಥಂಗೆ ವಂದನೆ ಅಭಿವಂದನೆ, ವಂದನೆ ಅಭಿವಂದನೆ. ಸಿಂದಗಿಯ ಬಿಂದಿಗೆಯಲ್ಲಿ ಜೀವಜಲ ತುಂಬಿದ ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ಬರದ ಊರಲ್ಲಿ ಬರಿಗಾಲಲ್ಲಿ ತಿರುಗಿದ ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ನಿನಗೆ ವಂದನೆ ಅಭಿವಂದನೆ. ಮರೆತನಂದ್ರು ಮರೆಯಲಿ ಶಾಗೋ ಮನಗೂಳಿ ಮಾಮ, ನೀ ಆಧುನಿಕ ಭಗೀರಥ, ನಿನಗೆ ವಂದನೆ ಅಭಿವಂದನೆ. ಮನಗೂಳಿ ಮಾಮ, ನಿನಗೆ ಅಭಿವಂದನೆ. ಆಧುನಿಕ ಭಗೀರಥಂಗೆ ನಮೋ ನಮಃ. ಆಧುನಿಕ ಭಗೀರಥಂಗೆ ನಮೋ ನಮಃ, ನಮೋ ನಮಃ, ನಮೋ ನಮಃ.